ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಯ್ ಗೈಸ್, ಇದು ಫಸ್ಟ್ ಡೇ ನಾನು ಶಾಪ್ಗೆ ಹೋಗಿದ್ದಿನ ನಾನು ವಿಡಿಯೋ ಮಾಡ್ಕೊಂಡಿದ್ದೆ. ಬಟ್ ನಾನು ಯೂಟ್ಯೂಬ್ಗೆ ಹಾಕೋಕ್ಕಾಗ್ತಾಯಿಲ್ಲ, ಕೆಲಸ ಅಲ್ವಾ, ಟೈಮ್ ಅಡ್ಜಸ್ಟ್ ಆಗ್ತಾಯಿಲ್ಲ ನನಗೆ. ಅದಕ್ಕೋಸ್ಕರ ಇವಾಗ ಒಂದು ವೀಕೆ ಆಯಿತು ನಾನು ಹೋಗಿ, ಇವಾಗ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಮತ್ತು ಇದು ಫಸ್ಟ್ ಡೇ ನಾನು ವ್ಲಾಗ್ ಮಾಡ್ಕೊಂಡಿದ್ದು. ಸೆಕೆಂಡ್ ಡೇ ವ್ಲಾಗ್ನೂ ಹಾಕ್ತಾಯಿದ್ದೀನಿ, ಹಾಗೆ ನೋಡಿ ಗೈಸ್. ಈ ವ್ಲಾಗ್ ಬಂದು ಸೆಕೆಂಡ್ ಡೇ ವ್ಲಾಗ್ ಗೈಸ್. ನಾನು ಸುಮ್ಮನೆ ಹಿಂದೆಗಡೆ ಬಂದು ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ನಿಮ್ಗೆ ತೋರಿಸೋಣ ಅಂತ. ನೆಕ್ಸ್ಟ್ ಯಾವುದಾದ್ರು ಬರೋ ವಿಡಿಯೋದಲ್ಲಿ ಫುಲ್ ನನ್ನ ಶಾಪ್ ವಿಡಿಯೋನೇ ಮಾಡ್ತೀನಿ. ಇವಾಗ ನಾನು ಸಣ್ಣ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಅಷ್ಟೇ ಗೈಸ್. ಮತ್ತು ಅವತ್ತೇ ಶುಕ್ರವಾರ ಇತ್ತು ಸಂಜೆ, ನಾನು ಮತ್ತು ನನ್ನ ಫ್ರೆಂಡ್ ಇಬ್ಬರು ನಿಂಬೆಹಣ್ಣು ದೀಪ ಹಚ್ಚೋಕ್ಕೆ ಹೋಗಿದ್ವಿ. ಅದು ನಿಂಬೆಹಣ್ಣು ದೀಪ ಹಚ್ಚೋದನ್ನ ಫೋಟೋ ತೊಗೊಳಕ್ಕಾಗಲಿಲ್ಲ ನನಗೆ ವಿಡಿಯೋ ಮಾಡೋಕ್ಕೆ. ಅದಕ್ಕೆ ನಾನು ನನ್ನ ಫ್ರೆಂಡ್ಸ್ ಅದು ಫೋಟೋ ತೊಗೋತಿದ್ದೇನೆ, ನಿಮಗೆ ವಿಡಿಯೋ ಮಾಡಿದೆ ಗೈಸ್. ಮತ್ತು ನೀರು ದೋಸೆ ರೆಸಿಪಿ ಇರುತ್ತೆ, ಸ್ಕಿಪ್ ಮಾಡಿದೆ ನೋಡಿ ಗೈಸ್. 2 ಪಾವ್ ಅಕ್ಕಿ ತೊಗೊಂಡಿದ್ದೀನಿ ನಾನು. ಮಾಮೂಲಿ ನಾವು ಊಟದ ಅಕ್ಕಿನೇ ತೊಗೊಂಡಿದ್ದೀನಿ ಗೈಸ್. 2 ಪಾವ್ ಅಕ್ಕಿ ನೈಟ್ ಉನಿ ಹಾಕ್ಕೊಂಡಿದ್ದೀನಿ. ಇದನ್ನು ಮಾರ್ನಿಂಗ್ ಎದ್ದು ರುಬ್ಕೊಂಬಿಡ್ಬೇಕು ನೋಡಿ. ಈ ರೀತಿ ರುಬ್ಕೊಬೇಕು, ಅಂದರೆ ಇದು ಗಟ್ಟಿ ಇದೆ, ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ತೆಳ್ಳ ಮಾಡ್ಕೊಳ್ಳೋದು ಇಷ್ಟೇ. ಏನಿಲ್ಲ, ಬರೀ ಅಕ್ಕಿ ಉನಿ ಹಾಕ್ಕೊಂಡಿದ್ವಲ್ಲ ರಾತ್ರಿ, ಅದನ್ನು ಬೆಳಗ್ಗೆ ದಾಡಿಸಿ ರುಬ್ಬಿರೋದಷ್ಟೇ. ರುಬ್ಬಿರೋದಕ್ಕೂ ಏನೂ ಇಲ್ಲ, ಬರೀ ಉಪ್ಪು ಅಂದರೆ ಬರೀ ಹಾಗೆ ರುಬ್ಬಿ ಆಮೇಲೆ ಉಡಿ ಉಪ್ಪು ಹಾಕ್ಕೊಂಡು ಕಲಸಿಟ್ಕೊಂಡಿದ್ದೀನಿ. ಮತ್ತು ಸ್ಟವ್ ಮೇಲೆ ಈ ಥರ ಹಾಕ್ಕೊಳ್ಳೋದಷ್ಟೇ ಗೈಸ್. ಇದು ನೀರು ದೋಸೆ ಚೆನ್ನಾಗಿ ಬರುತ್ತೆ, ಮತ್ತು ಏನೂ ಕಚ್ಕೊಳ್ಳೋದು ಆ ಥರ ಏನೂ ಆಗೋಲ್ಲ. ಇಷ್ಟೇ ಗೈಸ್, ಅಲ್ಲೇ ರುಬ್ಕೊಂಡು ಅಲ್ಲೇ ದೋಸೆ ಹಾಕ್ಕೊಳ್ಳೋದಷ್ಟೇ, ಬೇಗ ರೆಡಿ ಆಗಿಬಿಡುತ್ತೆ. ಮತ್ತು ಚೆನ್ನಾಗೂ ಇರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ಕಾಯಿ ಚಟ್ನಿಗೆ ಇದು ನೀವು ಕೂಡ ಒಂದ್ಸಲ ಮನೇಲಿ ಟ್ರೈ ಮಾಡಿ ಗೈಸ್, ಹೇಗಿತ್ತು ಅಂತ ತಿಳಿಸಿ. ಮತ್ತು ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಬೇರೆ ಬೇರೆ ಥರ ಅನ್ನ ಎಲ್ಲ ಹಾಕ್ಕೊಂಡು ರುಬ್ಕೊತಾರೆ. ನಾನು ಮಂಗಳೂರು ಸ್ಟೈಲಲ್ಲಿ ಏನು ಮಾಡ್ತಾರೆ ನೀರು ದೋಸೆ ಅದೇ ಥರನೇ ಮಾಡಿದ್ದೀನಿ. ಅಂದರೆ ಕೆಲವರು ಅನ್ನ ಹಾಕ್ಕೊಳ್ಳೋದು ಆ ಥರ ಎಲ್ಲ ಮಾಡ್ತಾರೆ, ನಾನು ಅದೇನೂ ಮಾಡಿಲ್ಲ. ನೀರು ದೋಸೆ ಕಾಯಿ ಚಟ್ನಿ ಹೇಗಿತ್ತು ಅಂತ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಹೇಳಿ. ಮತ್ತು ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.